ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಕಾರ್ತಿಕ ಸೋಮವಾರ ಮಾಡ್ತಾ ಇದ್ದೀನಿ. ಏನಿಲ್ಲ, ನಾನು ರೂಢಿಸ್ಕೊಂಡು ಬಂದಿರೋದು ಇದೇ ಥರನೇ. ಯಾವ ಥರ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾರ್ತಿಕ ಸೋಮವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಊಟ ತಿಂಡಿ ಅಂದರೆ ಅಡುಗೆ ಎಲ್ಲ ಆವಾಗಲೇ ಮಾಡೋದು. ಆ ಥರ ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆಯೇ ಅವತ್ತಿನ ದಿನ ನಾನು ನೆಲದ ಮೇಲೆ ಊಟ ಮಾಡ್ತೀನಿ. ಉಪವಾಸ ಅಂತ ಏನು ಇರೋಕ್ಕೆ ಹೋಗೋದಿಲ್ಲ ನಾನು. ಹಾಗೆಯೇ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ದೋಸೆಗೆ ಹಾಕಿದ್ದೆ. ದೋಸೆ ಹಿಟ್ಟು ಯಾಕೋ ಅಷ್ಟೊಂದು ಚೆನ್ನಾಗಿ ನೆಂದಿರಲಿಲ್ಲ, ಯಾಕೆಂದರೆ ಥಂಡಿ ಇರೋದ್ರಿಂದ ಸುಮಾರಾಗಿ ನೆಂದಿತ್ತು. ಆಮೇಲೆ ಸ್ವಲ್ಪ ಅವಲಕ್ಕಿ ಏನೋ ಸ್ವಲ್ಪ ಜಾಸ್ತಿ ಆಗಿತ್ತು ಅಂದ್ಕೊಳ್ತೀನಿ. ಸ್ವಲ್ಪ ದೋಸೆನೂ ಅಷ್ಟೊಂದು ನನಗೆ ಯಾಕೋ ಈ ಸಲ ದೋಸೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ದೋಸೆ ಮಾಡ್ಕೊಂಡಿದ್ದೆ. ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡೆ. ಆಲೂಗೆಡ್ಡೆ ಕಡಿಮೆ ಇತ್ತು, ಅದಕ್ಕೇ ಬಾಂಬೆ ಸಾಗು ಮಾಡೋಣ ಅಂತೇಳಿ ಬಾಂಬೆ ಸಾಗು ಮಾಡ್ಕೊಂಡಿದ್ದೆ. ಹಾಗೆ ಎಲ್ರದ್ದು ತಿಂಡಿ ಆಯಿತು. ಹಾಗೆ ನಾನು ಕೂಡ ಇವಾಗ ನೆಲದ ಮೇಲೆ ತಿಂತಾಯಿದ್ದೀನಿ. ಇದು ಒಂದು ವ್ರತ ಅಂತಲೇ ಹೇಳ್ಬೋದು. ನಾನು ಮದುವೆ ಆಗಿ ಬಂದಾಗಲಿಂದನೂ ಈ ಥರನೇ ಮಾಡ್ತಾ ಇರೋದು. ಅದಾದಮೇಲೆ ನಾನು ಮದುವೆ ಆದಾಗಲಿಂದನೂ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದನ್ನು ರೂಢಿಸ್ಕೊಂಡು ಬಂದಿದ್ದೀನಿ. ಏನಿಲ್ಲ, ಒಂದು ಅಡಿಕೆ ಪಟ್ಟೆಗೆ ಒಂದು ಪಾವಷ್ಟು ಅಕ್ಕಿನ ಹಾಕ್ಕೊಂಡು ನಾವು ಎಷ್ಟು ಅಂದ್ಕೊಳ್ತೀವಿ ದೀಪ ಅಷ್ಟನ್ನು ಹಚ್ಕೋಬೋದು. ನಾನಿಲ್ಲಿ ಪ್ರತಿ ವರ್ಷವೂ 5 ಹಚ್ತಾ ಇದ್ದೀನಿ. ಹಾಗೆಯೇ 5 ದೀಪಗಳನ್ನ ಅಂದರೆ ಹೊಸ್ದಾಗೆ ತೊಗೊಂಡೋಗ್ತೀನಿ. ಇದು ಲಕ್ಷ ದೀಪದ ದಿವಸ ಯೂಸ್ ಆಗುತ್ತೆ. ಅಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರಲ್ಲ, ಆವಾಗ ನಮ್ಮಂಗೆ ತುಂಬ ಜನ ದೀಪನ ಹಚ್ಚಿಟ್ಟಿರ್ತಾರಲ್ಲ, ಅದು ಕೂಡ ಅಲ್ಲಿ ಹಚ್ತಾರೆ. ಹಾಗಾಗಿ ಈ ಥರ ಒಂದು ನಮ್ಮಿಂದ ಒಂದು ಸೇವೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಂಡು ಬಂದಿದ್ದೀನಿ. 5 ದೀಪ ತೊಗೊಂಡೋಗಿರ್ತೀನಿ. 5 ದೀಪಕ್ಕೆ ಫಸ್ಟು ಅರಿಶಿನ ಕುಂಕುಮ ಹಚ್ಕೊಂಡು ಅದಕ್ಕೆ ಅಂದರೆ ಬತ್ತಿ, ಕಡ್ಡಿ ಬತ್ತಿ ಅಂತ ಕರೀತಾರೆ, ಅದನ್ನು ಇಟ್ಬಿಟ್ಟು ಆಮೇಲೆ ಎಣ್ಣೆ, ಹೀಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬೋದು. ಹಾಗೆಯೇ ಈ ಟೈಮಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ಕೆಲವರೆಲ್ಲ ಬೆಲ್ಲದ ದೀಪ ಹಚ್ತಾರೆ. ಹಾಗೆಯೇ ಬೂದು ಕುಂಬಳಕಾಯಿ ತುಂಬ ಅಂದರೆ ತುಂಬಾ ಶ್ರೇಷ್ಠ, ಅದನ್ನು ಹಚ್ತಾರೆ. ನಿಮಗೆ ಯಾರಾದರೂ ಗೊತ್ತಿಲ್ಲ ಅಂದರೆ ನೀವು ಕೂಡ ಈ ಥರ ಹಚ್ಕೋಬೋದು. ಹಾಗೆಯೇ ಇಲ್ಲಿ ಪ್ರತಿ ಸೋಮವಾರನೂ ಅಂದರೆ ಈಗ ಕಾರ್ತಿಕ ಮಾಸದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಊಟ ಕೂಡ. ಊಟ ಅಂದರೆ ಬೊಫೆ ಸಿಸ್ಟಮ್ಮು, ಒಂದು ಪಲಾವ್ ಹಾಗೆಯೇ ಒಬ್ಬಟ್ಟು ಊಟ ಹಾಕಿದ್ರು. ಕೆರೆ ಹತ್ರ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ತಂಪಾಗಿತ್ತು, ಅಷ್ಟೊಂದು ಏನು ಬಿಸಿಲಿರಲಿಲ್ಲ. ಹಾಗೆಯೇ ಒಳಗಡೆ ಹೋಗೋಣ ಅಂತ ಟ್ರೈ ಮಾಡಿದೆ, ಬಟ್ ತುಂಬ ಜನ ಇದ್ದರು. ಹಾಗೆ ಈಗ ಮಾಡಿ ಒಳಗಡೆ ಹೋಗಿ ನಾನು ಕೂಡ ದರ್ಶನ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಹಾಗೆಯೇ ಈ ವಿಡಿಯೋ ಬಂದು ಮಂಗಳವಾರದ್ದು. ಗಂಗಮ್ಮನ ಮಾಡಬೇಕಿತ್ತು, ಆಗಲೇ 1 ವರ್ಷ ಆಗೋಗಿತ್ತು, 2 ವರ್ಷಕ್ಕೆ ಬೀಳ್ತಾಯಿತ್ತು, ಅದಕ್ಕೆ ಮಾಡಿಬಿಡೋಣ ಅಂತೇಳಿ ಬಂದೆ. ತುಂಬ ಅಂದರೆ ತುಂಬ ಜನ ಇದ್ದರು. ಬಟ್ ಹೇಳಿದರು ನಮ್ಮ ನೈಬರ್ಸ್ ಎಲ್ಲ ಹೋಗಿ ಮಾಡ್ಕೊಂಡು ಬಂದಿದ್ರಂತೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ. ನಾನು ನಂಬಿರಲಿಲ್ಲ, ಇದೇನು ಹಿಂಗಂತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಅಷ್ಟೊಂದು ಜನ ಇದ್ದಾರೆ. ಒಂದೊಂದು ಮೆಟ್ಲಲ್ಲಿ 3 ಜನ 4 ಜನ ಕೂತಿದ್ದಾರೆ. ಹಾಗೆಯೇ ಏನಪ್ಪ ಮಾಡೋದು, ಇಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಆ ಕಡೆ ಅಂದರೆ ಮೊದಲನೇ ಮೆಟ್ಲ ಹತ್ರ ಹೋಗಿ ಮಾಡಿಕೊಂಡ್ರೆ
ಜನ ಕಡಿಮೆ ಇರ್ತಾರೆ ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿಗೆ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳೋದೆ. ಆಮೇಲೆ ಇಲ್ಲೂ ಅಷ್ಟೇ ಕ್ಯೂ ಸಿಸ್ಟಮ್ ಇದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲೇನು ಜನ ಇರಲಿಲ್ಲ. ಆಲ್ರೆಡಿ ಒಂದು 4-5 ಜನ ಮಾಡಿಬಿಟ್ಟು ಹೋಗಿದ್ರು. ಅಂದರೆ ಗಂಗಮ್ಮನ ಎಲ್ಲಿ ಮಾಡಿರ್ತೀವಿ ಅಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮೆಟ್ಲೂ ಲೆಕ್ಕ ಹಾಕ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಲ್ರೆಡಿ ನಾವಿಲ್ಲಿ ಒಂದು ಸಲ ಮಾಡ್ಕೊಂಡು ಹೋಗಿದ್ವಿ ನಾನು ನಮ್ಮ ಅತ್ತೆ. ಹಾಗಾಗಿ ಇಲ್ಲೇ ಮಾಡಬೇಡ ಅಂತ ಹೇಳಿ ಬಂದೆ. ಯಾಕಂದರೆ ತುಂಬ ಜನ ಇದ್ದರು, ಅಲ್ಲೇ ಕಾಯೋಕ್ಕಾಗಲ್ಲ ಅಂತ ಹೇಳಿ. ಮಂಗಳವಾರ ಉಪವಾಸ ಕೂಡ ಇದ್ದೆ ಅವತ್ತು, ಸಂಕಷ್ಟಹರ ಚತುರ್ಥಿ ಕೂಡ ಇತ್ತು. ಪ್ರತಿ ಸಲ ನಾನು ಗಂಗಮ್ಮನ ಮಾಡಬೇಕಾದ್ರೆ ನಮ್ಮ ಅತ್ತೆಯವ್ರು ಬರೋರು. ಈ ಸಲ ಅವ್ರಿಗೆ ಹುಷಾರಿಲ್ಲ, ಹಾಗಾಗಿ ಅವ್ರು ಬರಲಿಲ್ಲ. ನಾನು ನನ್ನ ಮಗ ಇಬ್ಬರೇ ಬಂದು ಮಾಡಿದ್ವಿ. ಇದು ಹರಕೆ ಅಂತಲೇ ಹೇಳ್ಬೋದು ಅಂತಲೇ ಅಂದ್ಕೊತೀನಿ. ಯಾಕಂದರೆ ಮಗ ಹುಟ್ಟದಾಗಲಿಂದ ರೂಢಿ ಮಾಡಿರೋದು. 2 ವರ್ಷಕ್ಕೊಂದು ಸಲ ಮಾಡ್ತೀನಿ ಅಂತ ಹೇಳಿ ಕೈ ಮುಕ್ಕೊಂಡಿದ್ದೆ. ಹಾಗಾಗಿ ಅದನ್ನು ರೊತ್ತನ ಕಂಪ್ಲೀಟ್ ಮಾಡಬೇಡ ಅಂಥೇಳಿ ನಾನು ನನ್ನ ಮಗ ಬಂದ್ವಿ. ಏನಿಲ್ಲ, ಇದಕ್ಕೆ ಒಂದು ಬಾಳೆ ಎಲೆ ಹಾಸ್ಬಿಟ್ಟು ಅದ್ರ ಮೇಲೆ 3 ಕಲ್ಲಿರುತ್ತೆ, ಚಿಕ್ಕ ಚಿಕ್ಕದು. ಆ ಕಲ್ಲನ್ನ ಎಲ್ಲ ಜೋಡಿಸಿ ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಬಿಟ್ಟು, ಆಮೇಲೆ ಆ ತೆಂಗಿನ ಎಲೆ ಅಡಿಕೆ, ತೆಂಗಿನಕಾಯಿ, ಬಳೆ ಬಂಗಾರ ಅಂತ ಏನು ಕರೀತಾರೆ ಅದು, ಅದನ್ನೆಲ್ಲ ಇಟ್ಟು, ಆಮೇಲೆ ನೆಲಕ್ಕಿ, ನೆಲಗಡಲೆ, ಚಿಗ್ಲಿ, ತೊಮಟ, ಅಂದರೆ 5 ಮಾಡಬೇಕು. 3 ಅದಾದರೂ ಸರಿ, 3 ಇದಾದರೂ ಸರಿ, ಚಗ್ಲಿನಾದರೂ ಸರಿ, ತೊಮಟನಾದರೂ ಸರಿ ಇಟ್ಬಿಟ್ಟು, ಹಾಗೆ ನಾವು ತಂದಿರೋ ಸೀರೆನೂ ಇಟ್ಬಿಟ್ಟು ಪೂಜೆನ ಮಾಡ್ಕೊಂಡು ಬರಬೇಕು. ಪ್ರತಿ ವರ್ಷ ನಮ್ಮ ಅತ್ತೆನೇ ಬರೋರು. ಈ ಸಲ ಅವ್ರು ಬರೋಕ್ಕಾಗಲಿಲ್ಲ, ಹುಷಾರಿಲ್ಲ ಅಂಥೇಳಿ. ಹಾಗೆ ನಾನೇ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಬಂದ್ವಿ. ಎಲ್ಲ ಬೋರ್ನಲ್ಲೂ ನೀರು ಬರ್ತಾವೆ ಈ ವರ್ಷ. ಯಾವ ಗ್ಯಾಪ್ ಹೊಡಿತಾ ಇಲ್ಲ. ಬಾಗಿಲಲ್ಲಿರೋರು ಅವ್ರೇನು ಬೋರೇನು ಹಾಕ್ಸಲ್ಲ, ಎಲ್ಲ ಮೋಟ್ರ್ ಸೆಟ್ ಮಾಡಿಬಿಡ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ನಾನು ಹೋದಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಆಲ್ರೆಡಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲೂ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ಬಾಳೆ ಎಲೆ ಎಲ್ಲ ಮಾಡೋಗಿರೋದು ಹಾಕಿರೋದು. ತುಂಬ ಅಂದರೆ ತುಂಬ ಜನನೇ ಮಾಡ್ತಾರೆ. ಕೆಲವರು ಒಂದೊಂದು ಥರ ಪದ್ಧತಿನಲ್ಲಿ ಮಾಡ್ತಾರೆ. ಕೆಲವರು ಅಲ್ಲೇ ಬಂದು ಸ್ನಾನ ಮಾಡಿಕೊಂಡು ಹೊಸ ಸೀರೆ ಉಟ್ಕೊಂಡು ಗಂಗಮ್ಮನ ಮಾಡ್ತಾರೆ. ಕೆಲವರು ಸ್ನಾನ ಮಾಡಿಬಿಟ್ಟು ಆ ಸೀರೆನ ಅಲ್ಲೇ ಉಟ್ಕೊಂಡು ಹೋಗ್ತಾರಂತೆ. ನಾನು ಮಾಡ್ಕೊಂಡು ಬಂದಿರೋ ಪದ್ಧತಿ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಅಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಮೈ ಮೇಲೆ ಹಾಕ್ಕೊಂಡು ಬರೋ ಥರ ನಮ್ಮ ಅತ್ತೆ ನನಗೆ ರೂಢಿ ಮಾಡಿರೋದು. ಹಾಗಾಗಿ ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಇದು ಅದು ಇದು ಹಾಕ್ತಾರಲ್ಲ, ಪಾಚಿ ಫುಲ್ ಪಾಚಿ ನೀರು ಪಾಚಿಗೆ ಒಯ್ರಿ, ಜಾತಿ ಒಯ್ರಿ, ಜಾತಿಗೆ ಒಯ್ರಿ ಅನ್ನಂಗೆ. ಗಾದಿ ನೀರೇ ಒಯ್ರಿ, ನೀರೇ ಒಯ್ರಿ. ಈಗ ಅದು ಪಾಚಿ ಕಟ್ಟಿದಾಗ ಅದಕ್ಕೆ ಅದೇ ಒಯ್ರಿ. ಇದ್ರಾಗೂ ಬಚಾವ್ ಮಾಡ್ಕೊಳ್ಳೋದಾದ್ರೆ ಬಚಾವ್ ಮಾಡ್ಬೋದು ಅಣ್ಣ. ಕರೆಂಟು ನೀರಿನಿಂದಲೇ ತಯಾರಾಗಿರೋದು. ನೀರು ಎರಡು ಬೇಕಾಗುತ್ತೆ. ಶಾಖ ಇದಾಗಿ ಶಾಖದ್ ಮಾಡಿ ಅದಕ್ಕೆ ಕಂಡು ಹಿಡಿದ್ರಂತೆ ಕರೆಂಟು ನೀರಿನಿಂದ. ಎಲ್ಲಿ ಅದು ಸಮುದ್ರದಲ್ಲೂ ಮಾಡ್ತಾರೆ, ಜೋಗಗುಂಡಿಯಲ್ಲೂ ಮಾಡ್ತಾರೆ. ಅಷ್ಟೇನಾ? ನಮ್ಮ ಅಮ್ಮಂದು ನಮ್ಮ ಅಪ್ಪಂದು ಅದ್ರಲ್ಲಿ ಊರ್ ಬೈತೀನಲ್ಲ, ಬಗ್ಗೆ ಆಂಟಿ ತೋರಿಸ್ತಾರೆ. ಗಣಪತಿ ಮಾಡಿತ್ತಲ್ಲ ನೋಡಿ, ನಮ್ಮ ಕುರಿಗಲ್ಲ ಅಂತ ನಮ್ಮ ಊರಿಗೆ ತೋರಿಸ್ತೀನಿ. ಹುಡುಗ ಏನಿದ್ದಾನೆ, ಹೇಮಂತ ಅಂತ ಹೇಳಿ ಇವನ ಹೆಸರು. ನಮ್ಮ ಮಗನ ಫ್ರೆಂಡು, ಅಂದರೆ ಚಿಕ್ಕವನು ಅವನಿಂದನು. ಅವನು ಅಷ್ಟೇ ಹೇಳ್ತಾ ಇದ್ದ, ಆಂಟಿ ನಿಮ್ಮ ವೀಡಿಯೋಗಳೆಲ್ಲ ನೋಡ್ತೀನಿ ಅಂದ. ನಾನು ಹಾಗೆ ಕೇಳಿದೆ ಸಬ್ಸ್ಕ್ರೈಬ್ ಎಲ್ಲ ಆಗಿದೆಯೇನೋ ಅಂತ. ಅದಕ್ಕೆ ಅವನು ನಮ್ಮ ಅಮ್ಮಂದು ಫೋನಲ್ಲಿ, ನಮ್ಮ ಅಪ್ಪನ ಫೋನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನಾನು ತೋರಿಸ್ತಾ ಇರ್ತೀನಿ ಎಲ್ರಿಗೂ ಆಂಟಿ ಅಂತ ಹೇಳ್ದೆ. ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಚಿಕ್ಕ ಮಕ್ಕಳೆಲ್ಲ ನನಗೆ ಐಡೆಂಟಿವ್ ಮಾಡ್ತಾರೆ ಅಂತ. ಮೊನ್ನೆ ಅಷ್ಟೇ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ನೆಟ್ಕೊಂಡು ಬರ್ತಾ ಇದ್ದೆ, BGS ಇಂದ ಸ್ಕೂಲ್ ಮಕ್ಕಳು ಬಿಟ್ಟರು. ಆವಾಗ ಅವರು ಅಷ್ಟೇ ಆ ಹುಡುಗನ, ಆಂಟಿ ನೀವು ಯೂಟ್ಯೂಬ್ ಮಾಡ್ತೀರಲ್ವ ಆಂಟಿ ಅಂತ ಹೇಳ್ದೆ. ಸಖತ್ತು ಖುಷಿ ಆಯಿತು. ಹಾಗೆಯೇ ಮಂಗಳವಾರ ಉಪವಾಸ ಇದ್ನಲ್ಲ, ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದೆ, ಗಣೇಶನ ದೇವಸ್ಥಾನಕ್ಕೆ. ಅಂದರೆ ನಮ್ಮ ಕುಣಿಗಲ್ ಮಹಾತ್ಮ ಗಾಂಧಿ ಪಕ್ಕ ಇರುವಂಥ ದೇವಸ್ಥಾನ. ಆವಾಗ ದೊಡ್ಡದೊಂದು ಆಲದ ಮರ ಇತ್ತು. ಅಲ್ಲಿ ಇವಾಗ
ಈಗ ಅಂದರೆ ತುಂಬಾ ವರ್ಷಗಳಾಗಿದೆ. ಇದು ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಮಂಗಳವಾರ ಬರೋದ್ರಿಂದ ತುಂಬ ಜನ ಉಪವಾಸ ಇರ್ತಾರೆ. ನಾವು ತುಂಬ ಜನ ಇದ್ದಾರೆ, ಹೋಗೋದು ಬೇಡ, ಲೇಟಾಗಿ ಹೋಗೋಣ ಅಂದ್ಕೊಂಡ್ವಿ. ಬಟ್ 8:30 ಹೋದ್ವಿ. 8:30ಗೆ ಮಹಾಮಂಗಳಾರತಿ ಆಗ್ತಾಯಿತ್ತು. ಅಲಂಕಾರನೂ ಅಷ್ಟೇ, ಈ ಸಲ ಯಾರೋ ಭಕ್ತಾದಿಗಳು ಬೆಳ್ಳಿ ಕವಚ ಎಲ್ಲ ಕೊಟ್ಟಿದ್ರಂತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬಾ ಇಷ್ಟ ಆಯಿತು. ಹಾಗೆಯೇ ನಾನು ಕೂಡ ಪೂಜೆಗೆ ಕೊಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ಅಂದರೆ 6:30 7 ಗಂಟೆ ಆಗೋಗಿತ್ತು. ಆವಾಗ ನಮ್ಮ ನೈಬರ್ಸ್ ಹೇಳಿದ್ರು, ಇಲ್ಲ ಹಿಂಗೆ ಚೀಟಿ ಬರ್ಸಿ ಬಂದಿದ್ದೆ ಬೆಳಗ್ಗೆ, ನೀನು ಯಾಕೆ ಬರಲಿಲ್ಲ ಅಂದರು. ಬೆಳಗ್ಗೆ ನಾನು ಹೋಗೋದಕ್ಕೆ ಆದರೆ ಉಪವಾಸ ಇದ್ನೆಲ್ಲ, ಎಲ್ಲ ಕೆಲಸಗಳೆಲ್ಲ ಜಾಸ್ತಿ ಇತ್ತು, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ಸಂಜೆ ಮಗ ಬಂದಮೇಲೆ ಅಮೌಂಟ್ನ ಕೊಟ್ಟು ಕಳಿಸಿದ್ದೆ. ನಮ್ಮ ಹೆಸರಲ್ಲಿ ಸಂಕಲ್ಪ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ಅದು ಕೂಡ ಆಗೋಗಲಿ ಇವತ್ತು ಅಂತ ಹೇಳಿ ಕಳಿಸಿದ್ದೆ. ನೋಡ್ತಾ ಇರ್ಬೋದು, ನಮ್ಮ ಜೊತೆ ನಿಮಗೂ ಕೂಡ ದರ್ಶನ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಸಂಕಲ್ಪಕ್ಕೆ ಅಂತ ಹೇಳಿ ಅಮೌಂಟ್ ಕೊಟ್ಟಿದ್ವಲ್ಲ 100 ರುಪೀಸು, ಅದಕ್ಕೆ ಪ್ರಸಾದನ ಕೊಟ್ಟಿದ್ದಾರೆ. ಇದು 3 ಜನದ್ದು ಗೊಜ್ಜು ಅವಲಕ್ಕಿ ಮಾಡಿಕೊಟ್ಟಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಪ್ರಸಾದ ಕೊಟ್ಟರು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಪ್ರಸಾದ ಇಲ್ಲಿ ಟೊಮೆಟೊ ಬಾತ್ ಕೊಟ್ಟಿದ್ದಾರೆ, ಹಾಗೆ ಸ್ವಲ್ಪ ಸಜ್ಜಿಗೆ ಕೊಟ್ಟಿದ್ದಾರೆ. ನನಗೆ ಒಂದು ಡೌಟು, ಉಪವಾಸ ಇದ್ದಾಗ ಅನ್ನ ತಿನ್ನಲೇಬಾರ್ದು, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಟೊಮೊಟೊ ಬಾತೆ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ಯಾರನ್ನಾದ್ರೂ ಪುರೋಹಿತನ ತಿಳಿದಂಥವ್ರನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಟೊಮೊಟೊ ಬಾತು ಮನೆಗೆ ಬಂದುಬಿಟ್ಟು ಚಂದ್ರನೆಲ್ಲ ನೋಡಿ ತಿಂತಾಯಿದ್ದೆ. ಹಾಗೆ ಗೊಜ್ಜು ಅವಲಕ್ಕಿ ಏನು ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ಬಂದು ಗುರುವಾರದ ವಿಡಿಯೋ. ಕಾರ್ತಿಕ ಮಾಸ ಇರೋದ್ರಿಂದ ಇದು ಅಷ್ಟೇ, ದೀಪ ಹೋಗಿ ಹಚ್ಚಿರಲಿಲ್ಲ ಎಲ್ಗೂ. ಹಾಗಾಗಿ ಏನಮ್ಮನ ಬರೀ ದೀಪ ಹಚ್ಚೋದೇ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ದೇವ್ರು ಮಾಡಿ ಕೆಟ್ಟಿರೋರು ಯಾರೂ ಇಲ್ಲ. ಹಾಗಾಗಿ ನಾವು ಜನಗಳನ್ನ ನಂಬ್ಸೋಕ್ಕಾಗಲ್ಲ, ದೇವ್ರನ್ನೊಬ್ಬರನ್ನೇ ನಾವು ನಂಬ್ಸೋಕ್ಕಾಗೋದು. ಹಾಗಾಗಿ ದೇವ್ರಿಗೆ ಒಬ್ಬರಿಗೆ ನಾವು ಹೆದರ್ಕೋಬೇಕು. ಹಾಗೆಯೇ ಇಲ್ಲಿ ದೀಪಗಳ ಆರಾಧನೆ ಇತ್ತು. ಅಂದರೆ ಪ್ರತಿ ಗುರುವಾರ ಇರುತ್ತೆ. 10 ರುಪೀಸ್ ಏನೋ ಟಿಕೆಟು, ಒಂದು ಟಿಕೆಟು 2 ಅಥವಾ 5 3 9 ಹೀಗೆ ಹಚ್ತಾರೆ. ನಾನು 5ನೇ ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ 5 ದೀಪಗಳನ್ನ ಹಚ್ಕೊಂಡು ದರ್ಶನವೂ ಅಷ್ಟೇ ಚೆನ್ನಾಗಾಯಿತು. ಅಲಂಕಾರನೂ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಬಂದು ತುಂಬ ಹಳೇದು ಅಂದರೆ ಈ ತಿಂಗಳದೇ. ಅದು ನನ್ನ ಬರ್ತಡೆಗೆ ಅಂತ ಹೇಳಿ ನಮ್ಮ ಮನೆಯವರು ನನಗೆ ಗಿಫ್ಟ್ ಮಾಡಿದರು. ಗ್ಯಾಸ್ ಸ್ಟವ್ ಕೊಡಿಸಿದ್ರು. ಅದನ್ನು ಇಟ್ಕೋದಕ್ಕಾಗಿರಲಿಲ್ಲ, ಅದಕ್ಕೆ ಮೊನ್ನೆ ಇಟ್ಬಿಟ್ಟು ಅದು ಕೂಡ ಪೂಜೆ ಮಾಡಬೇಡ ಅಂತ ಹೇಳಿ ಬ್ಯಾಲೆನ್ಸು ಯಾವ್ಯಾವ ಪೂಜೆ ಇತ್ತು ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ ಆಲ್ಮೋಸ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿ ಇನ್ನೊಂದು ವಿಷಯ, ಸ್ಟವ್ವು ನಾನು ಆಲ್ರೆಡಿ ಸ್ವಚ್ಛ ತೊಗೊಂಡು ಬಂದಿದ್ದೆ, ಬಟ್ ಅದು ತುಂಬಾ ಪ್ರಾಬ್ಲಮ್ ಆಗಿತ್ತು ನನಗೆ. ಹಾಗಾಗಿ ಅದನ್ನು ನಾನು ತೊಗೊಂಡು ಬಂದು ಒಂದು 15-20 ದಿವಸಕ್ಕೆ ನಾನು ರಿಟರ್ನ್ ಮಾಡಿಬಿಟ್ಟೆ. ಅದು ಬ್ಯಾಲೆನ್ಸ್ ಆಗಿ ಉಳ್ಕೊಂಬಿಟ್ಟಿತ್ತು. ಹಾಗಾಗಿ ಹೋಗಿ ಬೇರೆದನ್ನು ತೊಗೊಂಡು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗಿಸ್ತಾ ಇರಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.